ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಕೇಳಿಸ್ತಾ ಇರ್ಬೋದು, ನನ್ನ ವಾಯ್ಸ್ ಲೈಟಾಗಿ ಹೋಗಿಬಿಟ್ಟಿದೆ. ಅಂದರೆ ಫೀವರ್ ಆಗಿತ್ತು, ಕೋಲ್ಡ್ ಆಗಿತ್ತು. ಸೊ ಹಾಗಾಗಿ ವಾಯ್ಸ್ ಹೋಗಿದೆ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಹೋಗಿ ಕೆಂಪಂತ ಅಷ್ಟೇ. ಆ್ಯಂಡ್ ನಾನು ತುಂಬ ದಿನದಿಂದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಸೊ ಬ್ಯುಸಿ ಆಗಿದೆ. ಸೊ ಬಟ್ ನೆಕ್ಸ್ಟ್ ಟೈಮ್ ಹಂಗೆ ಮಾಡಲ್ಲ ಅನ್ನೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಯಾವಾಗ ಯಾರಿಗೆ ಏನಾಗುತ್ತೋ ಗೊತ್ತಿರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಟ್ರೈ ಮಾಡ್ತೀನಿ ಫ್ರೀ ಮಾಡಿಕೊಂಡು ವ್ಲಾಗ್ ಮಾಡಲಿಕ್ಕೆ, ಅಪ್ಲೋಡ್ ಮಾಡಲಿಕ್ಕೆ. ಆಮೇಲೆ ನಾನು ಊರಿಗೆ ಹೋಗಬೇಕು, ಹಬ್ಬ ಇದೆ. ಸೊ ನಮ್ಮೂರಲ್ಲಿ ನಾವು ಯಾವ ಥರ ಹಬ್ಬ ಮಾಡ್ತೀನಿ. ಆ್ಯಂಡ್ ದೊಡ್ಡವ್ರಿಗೆ ನಾವು ಆಯುಧ ಪೂಜೆನಲ್ಲಿ ನಾವು ಹಾಲು ತುಪ್ಪ ಹಾಕೋದು ನಮ್ಮ ಅಪ್ಪಾಜಿ ಅವರಿಗೆಲ್ಲರಿಗೂ ಅಷ್ಟೇ. ಸೊ ಬನ್ನಿ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಕಾರ್ ಓಡಿಸೋದು ನಾನೇ ಇವತ್ತು. ತುಂಬ ಟಯರ್ಡ್ ಆಗಿದೆ. ಆದರೆ ಇಲ್ಲಿಂದ ಎಲ್ಲಿ ತುಮಕೂರು ರೂಟ್ ಹೋಗಲ್ಲ ಜಾಸ್ತಿ, ಸುಮ್ಮನೆ ಟೋಲ್ಗಳಿದೆ, ವೆಹಿಕಲ್ ಜಾಸ್ತಿ, ಪುಣೆ ವೆಹಿಕಲ್ಸ್ ಇರುತ್ತೆ, ಲಾರಿಗಳೆಲ್ಲ ಜಾಸ್ತಿ ಇರುತ್ತೆ. ಸೊ ನಾನು ಹೋಗ್ಬೇಕಾಗಿರೋದು ತುರುವೇಕೆರೆ ಮೈ ಡೆಸ್ಟಿನೇಷನ್ ಬಂದು ತುರುವೇಕೆರೆ. ಸೊ ಅದಕ್ಕೋಸ್ಕರ ಯಡಿಯೂರು ರೂಟು ಅಂದರೆ ಹಾಸನ ರೂಟ್ ಹೋದರೆ ಒಂದು ಟೋಲ್ ಸಿಗುತ್ತೆ, ಒಳ್ಳೆ ರೋಡ್ ಫ್ರೀ ಆಗಿರುತ್ತೆ. ಸೊ ಅದಕ್ಕೆ ಯಾವಾಗಲೂ ಅದನ್ನ ಚೂಸ್ ಮಾಡ್ಕೊತೀನಿ. ಡ್ರೈವ್ ಮಾಡುವಾಗೆಲ್ಲ ನನ್ನ ಕೈ ವೀಡಿಯೋ ಮಾಡೋಕ್ಕಾಗಲ್ಲ. ಆ್ಯಂಡ್ ಹೋಲ್ಡರ್ ಒಂದು ತೊಗೊಳ್ಬೇಕಾಗಿತ್ತು, ಮೊಬೈಲ್ ಹೋಲ್ಡರ್ನ ಬೈ ಮಾಡಿದೆ. ಬಟ್ ಅದೆಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ಡ್ರೈವ್ ಮಾಡ್ಕೊಂಡು ವಿಡಿಯೋ ಮಾಡುವಾಗ ಖಂಡಿತ ಅದನ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ. ಆ್ಯಂಡ್ ವೆಲ್ಕಮ್ ಟು ಹ್ಯಾವ್ ಅ ಯೂಟ್ಯೂಬ್ ಚಾನೆಲ್ ನೇಹಾ ಯಾದವ್ ನೇಹಾ ಯಾದವ್ 614 ವ್ಲಾಗ್ಸ್. ಓಕೆ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮಗೆಲ್ರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ಡೇ ಯಾವ ಥರ ಇರುತ್ತೆ. ಆಲ್ಮೋಸ್ಟ್ ನಾನು ರೀಚ್ ಆಗೋಕ್ಕೆ ಬಂದು ಒಂದು 3.5 4 ಆಗುತ್ತೆ. ಅಷ್ಟರಲ್ಲಿ ಆಲ್ರೆಡಿ ಹೋಗಿರ್ತಾರೆ ಐತಿಂಕ್ ಅನಿಸುತ್ತೆ. ನೋಡೋಣ ಬನ್ನಿ ಇವತ್ತಿನ ಡೇ. ಫೈನಲಿ ನಾನು ಊರಿಗೆ ರೀಚ್ ಆದೆ. ಆದರೆ ಟೈಮ್ ಆಗೋಗ್ಬಿಟ್ಟಿತ್ತು 4:30. ಯಾಕಂದರೆ 1 ಅವರ್ ನಾನು ಗುರುಗುಂಟೆಪಾಳ್ಯ ಸಿಗ್ನಲಲ್ಲಿ ಯಾರೋ ಸಿಗ್ನಲ್ ಕೆಟ್ಟೋಗ್ಬಿಟ್ಟಿದೆ. ಸೊ ಹಾಗಾಗಿ ಅಲ್ಲಿ ಯಾರೂ ಮ್ಯಾನೇಜ್ ಮಾಡೋರು ಇರಲಿಲ್ಲ ಟ್ರಾಫಿಕ್ನಾಗ. 1 ಅವರ್ ಕರೆಕ್ಟಾಗಿ ನಿಂತ್ಕೊಂಡಿದ್ದೆ. ತುಂಬ ಬೇಜಾರಾಗಿಬಿಡ್ತು. ಅಲ್ಲಿಂದ ಮುಗಿಸ್ಕೊಂಡು ಹೋಗೋದ್ರಲ್ಲೂ ಆಲ್ರೆಡಿ ಇವರು ನಮ್ಮ ಡ್ಯಾಡಿ ಇದ್ದಾರಲ್ಲ ಆ ಕಡೆ, ಅಂದರೆ ಅವರ ಅಜ್ಜಿ ತಾತ ಅವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಪೂಜೆ ಮಾಡ್ತಾಯಿದ್ವಿ. ಈ ಥರ ನಮ್ಮ ಕಡೆ ಎಲ್ಲ ಒಂದು ಕಡೆ ನಮ್ಮ ತೋಟದಲ್ಲಿ ನಮ್ಮ ಜಮೀನು ಏನಿರುತ್ತೆ ಅಲ್ಲೇ ನಾವು ಊತಲ್ಲೇ ಪೂಜೆ ಮಾಡೋದು. ಇವಾಗ ನೋಡ್ತಾ ಇದ್ರಲ್ಲ, ಇದು ನಮ್ಮ ಡ್ಯಾಡಿ ಕಡೆ ರಿಲೇಷನ್. ಅಂದರೆ ಅವರ ಅಜ್ಜಿ ತಾತ ಅವ್ರ ದೊಡ್ಡಮ್ಮ ಅವರು ಇವರೆಲ್ಲ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಮತ್ತೆ ನಾನು ಸ್ಟೇ ಆಗಿದ್ಲ, ಮತ್ತು ನಮ್ಮ ಮನೆಗೆ ಬಂದೆ. ಅಲ್ಲಿ ಆ್ಯಸ್ ಯೂಶ್ವಲ್ ಎಲ್ಲ ಫ್ಲವರ್ಸ್ ಅಂದರೆ ನಂಗೆ ಭಾಳ ಇಷ್ಟ. ಸೊ ಇದಕ್ಕೆ ಬೆಟ್ಟದವ್ರೆ ಹೂವು ಅಂತಾರೆ. ಬೆಳಗ್ಗೆ ಹೊತ್ತು ವೈಟ್ ಇರುತ್ತೆ, ಸಂಜೆ ಹೊತ್ತು ಪಿಂಕ್ ಕಲರ್ ಆಗಿಬಿಡುತ್ತೆ, ಬೇಬಿ ಪಿಂಕ್. ಹಾಗಾಗಿ ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೆ. ತುಂಬ ಅಂದರೆ ತುಂಬ ನೋಡಿ, ಇನ್ನು ಮಾರ್ನಿಂಗಿಗೂ ಇವಾಗ ಒಂದು 8:30 ಆಗಿತ್ತು. ತುಂಬ ಹೂವು ಬಿಟ್ಟಿದೆ. ಆ ಕಡೆ ಪಿಂಕ್ ಇದೆಯಲ್ಲ, ನೈಟ್ ಹೊತ್ತಿಗೆ ಆ ಕಲರ್ ಆಗುತ್ತೆ. ಒಂದೊಂದು ಫೋಟೋಗೆ ಒಂದೊಂದು ಫ್ಲವರ್ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೆ. ನನಗೆ ಹಾರ್ವೆಸ್ಟ್ ಮಾಡೋದಂದರೆ ಭಾಳ ಇಷ್ಟ. ನೋಡಿ ಹೇಗಿದೆ ಅಂತ. ಇನ್ನು ತುಂಬ ಮಗ್ಗಿರುತ್ತೆ, ತುಂಬ ಜಾಸ್ತಿ ಹೂವು ಬೀಳುತ್ತಂತೆ. ಅದು ನಮ್ಮ ಪ್ರಾಪರ್ಟಿ ಬಿಟ್ಟು ಪಕ್ಕದ ಪ್ರಾಪರ್ಟಿಗೂ ಕೂಡ ಶೇರ್ ಹೋಗ್ಬಿಟ್ಟಿದೆ ನೋಡಿ. ಲಾಸ್ಟ್ಗೆ ಈ ಥರ ಪಿಂಕ್ ಕಲರ್ ಆಗುತ್ತೆ. ಅದು ನೆನ್ನೆ ಹೂವು ಆ್ಯಕ್ಚುಲಿ. ಅಲ್ಲಿಂದ ಮತ್ತು ಇದು ಕರ್ಲಕಂಡ್ಲು ಗಿಡ ಅಂತ ಹೇಳ್ತಾರೆ. ಇದು ಒಂಥರ ಗುಲಾಬಿ ಕಲರ್, ಸಕ್ಕತ್ತಾಗಿತ್ತು ಕಲರು. ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ಅದನ್ನ ತೋರಿಸ್ದೆ. ಇನ್ನು ಮೆಣಸಿನ ಗಿಡ ಹಾಕಿದ್ದಾರೆ, ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ. ಅದಾದಮೇಲೆ ಪಪ್ಪಾಯ ಇನ್ನು ಚಿಕ್ಕದಿತ್ತು ನಾನು ಲಾಸ್ಟ್ ಟೈಮ್ ಬಂದಾಗ, ಇವಾಗ ದೊಡ್ಡದಾಗಿದೆ. ಹಾಗೆ ಸೊಪ್ಪಿದೆಯಾ ನೋಡ್ತಾ ಇದ್ವಿ ಕಿತ್ಕೊಳ್ಳೋಕ್ಕೆ, ಬೆಂಗಳೂರಿಗೆ ಬರೋಕ್ಕೆ. ಅದಾದಮೇಲೆ ನನ್ನ ತಮ್ಮ ಹೇಳ್ದ ಇನ್ನೊಂದಿದೆ ಅಕ್ಕ, ಇದು ಬದನೆಕಾಯಿ ಏನು ಬಿಟ್ಟಿಲ್ಲ. ನನ್ನ ತಮ್ಮ ಹೇಳ್ದ ಇನ್ನೊಂದಿದೆ ಬನ್ನಿ ಅಕ್ಕ ಹೂವಿನ ಗಿಡ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಸದ್ಯಕ್ಕೆ ಒಂದು ಬಿಟ್ಟಿತ್ತು. ಅದು ಆ್ಯಕ್ಚುಲಿ ಇದೇ ಫಸ್ಟ್ ಗಿಡ ಅಂತೆ, ಕಟ್ ಮಾಡಿಬಿಟ್ಟಿದ್ದಾರೆ. ತುಂಬ ಮಗ್ಗಿದೆ. ಇನ್ನೊಂದು ಹೂವು ಇತ್ತು, ತುಂಬ ಖುಷಿ ಆಯಿತು. ಬಂದಿದ್ದಕ್ಕೆ ಖಾಲಿ ಇಲ್ವಲ್ಲ ಫೋಟೋಗೆ ಅಂತೇಳಿ ಅದನ್ನು ಕಟ್ ಮಾಡಿಕೊಂಡು ಇನ್ನೊಂದು ಆ ಕಡೆ ಇತ್ತು ಅಂತ ತೋರಿಸ್ತಾ ಇದ್ದೆ.
ನೋಡಿ ಎಷ್ಟು ಚೆನ್ನಾಗಿದೆ ಹೂವು, ಎಷ್ಟು ದೊಡ್ಡದಾಗಿರುತ್ತೆ. ಇದನ್ನ ಏನಂದರೆ ಕಡ್ಡಿನ ಕಟ್ ಮಾಡ್ಕೊಂಡು ಹಾಕಿದ್ರೆ ಗಿಡ ಬರುತ್ತೆ, ಇದು ಆ ಥರ ಚೆನ್ನಾಗಿತ್ತು. ತೆಂಗಿನಕಾಯಿ ಎಲ್ಲ ಬಿಟ್ಟಿತ್ತು. ಅಲ್ಲಿಂದ ಮುಂದೆ ಹೋಗಿ ಏನೇನು ಇದೆಯಾ ಅಂತ ಹೋದೆ. ನಾನು ಫೇಸ್ ವಾಶ್ ಕೂಡ ಮಾಡಿರಲಿಲ್ಲ, ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ, ಎಲ್ಲ ಮುಟ್ಕೊಂಡು ಒಳಗೆ ಇಟ್ಬಿಡೋಣ ಅಂತೇಳಿ. ಇದು ತುಂಬ ಚಿಕ್ಕದಿತ್ತು, ಇದು ಕೂಡ ತುಂಬ ಫ್ಲವರ್ಸ್ ಬಿಟ್ಬಿಟ್ಟಿದೆ. ಕಣಗ್ಲು ಗಿಡ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಇದಾಯಿತು. ಇನ್ನೇನು ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ಊರಿಗೆ ಹೋಗಬೇಕು. ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಅಪ್ಪಾಜಿಯವರ ಅಮ್ಮನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನು ಇವತ್ತು. ಅಲ್ಲಿ ನಿಮ್ಗೆ ನೋಡೇ ಇಲ್ಲ ನಾನು. ಐ ಥಿಂಕ್ ಅಲ್ಲಿ ವೀಡಿಯೋ ಮಾಡಲ್ಲ, ಅವ್ರ ರಿಲೇಷನ್ ಮನೇಲಿ ವೀಡಿಯೋ ಮಾಡ್ತೀನಿ. ಅದಾದಮೇಲೆ ನೋಡಿ ಯಾವ ಥರ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ. ಮತ್ತು ಮನೆ ಎಲ್ಲಿಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಲಾಸ್ಟ್ ಟೈಮು ಸ್ವಲ್ಪ ಇತ್ತು, ಇವಾಗ ವಾರ್ಡ್ರೋಬ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಎಂಟ್ರೆನ್ಸ್ ಆ್ಯಸ್ ಯೂಶುವಲ್ ಸೇಮ್ ಹಾಗೇ ಇದೆ. ಇದು ನನ್ನ ಗಾಡಿ. ಆ್ಯಂಡ್ ಇದಾದಮೇಲೆ ಎಂಟ್ರಿಯಲ್ಲಿ ಸ್ಮಾಲ್ ಒಂದು ಹಾಲ್ ಬರುತ್ತೆ, ಅದಾದಮೇಲೆ ದೊಡ್ಡ ಹಾಲ್ ಬರುತ್ತೆ. ಲೆಫ್ಟಲ್ಲಿ ಒಂದು ರೂಮ್ ಇದೆ, ತುಂಬ ಚಿಕ್ಕದಾಗಿದೆ ಅದೇನು, ಮತ್ತು ಹಾಲ್ ಮಾತ್ರ ತುಂಬ ದೊಡ್ಡದಾಗಿದೆ. ಆ ಕಡೆಗೆ ಒಂದು ದೇವ್ರ ಮನೆ ಬರುತ್ತೆ. ಅಂದ್ ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊತೀನಿ, ಅದಕ್ಕೆ ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ. ಬಟ್ ಮನೇಲಿ ಕೆಲಸ ನಡೀತಾ ಇರೋದ್ರಿಂದ ತುಂಬ ಡಸ್ಟ್ ಇದೆ. ದೇವ್ರ ರೂಮ್ ಅಂತೂ ತುಂಬ ದೊಡ್ಡದಿದೆ, ಕಾಣಿಸ್ತಾ ಇರೋದ್ಕಿಂತ ತುಂಬ ದೊಡ್ಡದಿದೆ. ಹಾಗಾಗಿ ಅಲ್ಲಿಂದ ಲೆಫ್ಟು ಸ್ಟ್ರೈಟ್ ಹೋದರೆ ಕಿಚನ್, ಲೆಫ್ಟಿಗೆ ರೈಟಿಗೆ ಒಂದು ಬೆಡ್ರೂಮ್ ಕಾಣಿಸುತ್ತೆ. ಇದು ಕೂಡ ತುಂಬ ದೊಡ್ಡದಿದೆ ಬೆಡ್ರೂಮು. ಇದರಲ್ಲಿ ವಾರ್ಡ್ರೋಬ್ ನಡೀತಾ ಇದೆ ವರ್ಕ್. ನಮ್ಮ ಆಂಟಿಗೆ ಹೇಳ್ತಿದ್ರು ಯಾವ ಕಲರ್ ಏನು ಚೆನ್ನಾಗಿ ಕಾಣುತ್ತೆ ಅಂತೆಲ್ಲ ಕೇಳ್ತಾ ಇರ್ತಾರೆ, ನನಗೆ ಫೋನ್ ಮಾಡಿದರು. ಅದಾಯಿತು. ಅಲ್ಲಿಂದ ತಮ್ಮರೆಲ್ಲ ಇದ್ದಾರೆ. ಕಿಚನ್ ಅಂತೂ ಹೆವಿ ದೊಡ್ಡದಿದೆ. ನನಗಂತೂ ಯಾವಾಗಲೂ ಕುಕಿಂಗ್ ಮಾಡೋಕ್ಕೆ ಈ ಥರ ಕಿಚನ್ ಹೆವಿ ದೊಡ್ಡದಾಗಿದ್ದರೆ ಆರಾಮಾಗಿ ಜಾಲಿಯಾಗಿ ಓಡಾಡ್ಕೊಂಡು ಕುಕಿಂಗ್ ಮಾಡ್ಬೋದು ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಕೇರ್, ಬಾಯ್.